ಪ್ರೈಸ್ ಲಾರ್ಡ್, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಚೆನ್ನಾಗಿ ಕೇಳಲು ಅವರಲ್ಲಿ ಕೂಡ ಹೇರಳವಾದ ನಿಮ್ಮ ಕಾರ್ಯ ನಡೆಯಲಿ. ಹಾಗೂ ಅವರನ್ನು ಕೂಡ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಕೂಡ ಬೆಂಕಿಯಿಂದ ರಕ್ಷಿಸಿರಿ, ಅದರಲ್ಲಿ 6ನೇ ಭಾಗ. ಬೆಂಕಿಯಿಂದ ರಕ್ಷಿಸಿರಿ ಎಂಬ ಸಂದೇಶದ ಭಾಗ, ಅದರಲ್ಲಿ 6ನೇ ಭಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 24ನೇ ಅಧ್ಯಾಯ 5ನೇ ವಾಕ್ಯ. ಮತ್ತಾಯ 24:5. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನೆಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಹಲ್ಲೆಲೂಯ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಬಂದು ನಾನೊಬ್ಬ ಸೇವಕ, ನಾನೊಬ್ಬ ಕ್ರಿಸ್ತನ ಶಿಷ್ಯ, ಅಥವಾ ನಾನೇ ಕ್ರಿಸ್ತನು ಅಂತ ಹೇಳಿಕೊಂಡು ಬಹಳ ಜನರನ್ನು ವಂಚನೆ ಮಾಡ್ತಾರೆ. ಇದರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇವತ್ತು ಸ್ಟೇಜಲ್ಲಿ ಅಥವಾ ಬಲಿಪೀಠ ಎಂದು ಹೇಳ್ತಾ ಇದ್ದಾರೆ. ಅಂತಲ್ಲಿ ಹೋಗ್ಕೊಂಡು ನಾವು ಕ್ರೈಸ್ತರಿಗೆ ಸಮಾನರಾದವರು, ನಾವು ಇದ್ದಲ್ಲಿ ಕ್ರೈಸ್ತನಿರ್ತಾನೆ, ನಾವು ಕೂತಲ್ಲಿ ಕ್ರೈಸ್ತನಿರ್ತಾನೆ, ನಾವು ಕೂತರೆ ಕ್ರೈಸ್ತನು ಕೂತಾಗೆಂದು ಹೇಳಿಕೊಂಡು ಅನೇಕ ಸಭೆಗಳು ಇವತ್ತು ವಂಚಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದರೆ ಇಂಥ ಮಾತಿಯು ಮೋಸ ಹೋಗಬಾರದು. ಮನುಷ್ಯನು ಕ್ರೈಸ್ತನಾಗಲು ಸಾಧ್ಯನೇ ಇಲ್ಲ. ಒಂದು ವೇಳೆ ದೇವರಿಂದ ಆರಿಸಲ್ಪಟ್ಟಿದ್ದರೆ ಹಿಂದೆ ತಿಳಿದುಕೊಂಡ ಹಾಗೆ, ಅಂದರೆ ಈ ಸುವಾರ್ತೆಗಾರರು ದೇವರ ಒಂದು ಕೆಲಸದ ಆಗಿದ್ದಾರೆ ಹೊರತು ಅವರು ಎಂಥವರಾದರೂ ಕೂಡ ದೇವರಾಗಲಿಕ್ಕೆ ಸಾಧ್ಯನಿಲ್ಲ. ಇಂಥವರು ಜನರನ್ನು ಮೋಸಗೊಳಿಸುವವರಾಗಿದ್ದಾರೆ. ಇದರ ಬಗ್ಗೆ ಕೂಡ ಬಹಳ ಎಚ್ಚರದಿಂದಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 11ನೇ ವಚನಕ್ಕೆ ಹೋಗೋಣ. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಹೀಗೆ ಹೇಳಿ, ಇವತ್ತು ನಾವು ಕ್ರೈಸ್ತರು ಎಂಬುದಾಗಿ ಹೇಳಿದರೆ ಸರಿ, ನಾವು ದೇವರಿಗೆ ಸಮಾನ, ನಾನು ಕ್ರೈಸ್ತನು ಎಂದು ಹೇಳಿಕೊಂಡು ಯಾರಾದರೂ ಬರುವುದಾದರೆ ಇವರನ್ನು ತಿಳ್ಕೊಳ್ಬೇಕು. ಇವರು ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು. ಕಾರಣ ಯಾಕೆಂದರೆ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಮನುಷ್ಯರು ಎಂದಿಗೂ ಕ್ರೈಸ್ತನಾಗಲು, ದೇವರಾಗಲು ಸಾಧ್ಯವಿಲ್ಲ. ದೇವರು ಆದುಕೊಂಡವರು ಅವರು ಮನುಷ್ಯರೇ, ಆದರೆ ಅವರೊಂದು ಸಾಧನಗಳಷ್ಟೇ ಹೊರತು ಖಂಡಿತವಾಗಿ ದೇವರಾಗಲು ಸಾಧ್ಯವಿಲ್ಲ. ಹೀಗೆ ಹೇಳೋರನ್ನು ಕೂಡ ಬಹಳ ಎಚ್ಚರದಿಂದ ನಾವು ಕಾಣಬೇಕಾಗಿದೆ. ಇವರು ನಿಜವಾಗಿಯೂ ದೇವರ ಸೇವಕರಾಗಲು ಸಾಧ್ಯವಿಲ್ಲ. ಅದರಲ್ಲಿ 23ರಿಂದ 26ರವರೆಗೆ ನೋಡ್ಕೊಳ್ಳೋಣ. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರ ಆದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಗೋ ಇಲ್ಲಿ ದೇವಾಲಯದಲ್ಲಿದ್ದಾನೆ, ಆ ದೇವಾಲಯದಲ್ಲಿದ್ದಾನೆ, ಆ ಊರಲ್ಲಿದ್ದಾನೆ, ಈ ಊರಲ್ಲಿದ್ದಾನೆ, ಆ ಪಾಶತ್ರ ಹೋಗಿ, ಈ ಪಾಶತ್ರ ಹೋಗಿ ಅನೇಕರು ಮೋಸಗೊಳಿಸಬಹುದು ನನ್ನ ಸಹೋದರ ಸಹೋದರಿಯರೇ. ಆದರೆ ಇದಕ್ಕೆ ಯಾವುದಕ್ಕೂ ಮರಳು ಹೋಗಬಾರದು. ಎಲ್ಲರಿಗೂ ಗೊತ್ತಿದ್ದಾಗೆ ದೇವರು ಇಡೀ ಪ್ರಪಂಚದಲ್ಲಿ ವ್ಯಾಪಿಸೋನಾಗಿರುತ್ತಾನೆ. ಪಾತಾಳದಿಂದ ಪರಲೋಕದಲ್ಲಿವರೆಗೂ ಕೂಡ ಇರೋನಾಗಿದ್ದಾನೆ. ಆದುದರಿಂದ ಇಂಥ ಮಾತುಗಳಿಗೂ ಕೂಡ ಬೆಲೆ ಕೊಡಬಾರದು. ಅನೇಕ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಹೋಗಿ ಯಾರಾದರೂ ಸುಖ ಇಲ್ಲತ್ತಲ್ಲಿ ಬಂದು ನಿಂತುಕೊಂಡ್ರೆ, ಅಥವಾ ಇವನಿಗೆ ದೆವ್ವ ಹಿಡಿದಿದೆ ಅಂತೇಳಿ ಬಂದು ನಿಂತುಕೊಂಡ್ರೆ ಪ್ರಾರ್ಥನೆ ಮಾಡಿ ಅವರ ತಲೆ ಮೇಲೆ ಕೈ ಇಟ್ಟಾಗ ಅವರು ಬೇಕಾದರೆ ಬಿದ್ದು ಹೋಗಬಹುದು. ಅದು ಸೈತಾನನ ಕಾರ್ಯ. ಸೈತಾನನು ಇವರನ್ನು ಆಟ ಆಡಿಸ್ತಾ ಇದ್ದಾನೆ. ಆದರೆ ಮತ್ತೊಂದು ವಾರ ಬರೋತ್ತಿಗೆ ಪುನಃ ಅವರು ಬಿದ್ದು ಹೋಗ್ತಾರೆ. ಆಗಲೂ ಬಿದ್ದು ಹೋದ ಎಂಬುದಾಗಿ ಹೇಳುತ್ತಾರೆ. ಇನ್ನು ಅನೇಕರು ಜೋರಾಗಿ ತಲೆಗೆ ಹೀಗೆ ಕೈಯನ್ನು ಹಾಕಿ ಬಲಾತ್ಕಾರದಿಂದ ಅವರನ್ನು ದೂಡಿ ಬೀಳಿಸುವವರಾಗಿದ್ದಾರೆ.
ಆಗ ಅವರು ಹೇಳ್ತಾರೆ, ಆಗೋ ದೇವರು ಹೋಯಿತು ಎಂಬುದಾಗಿ. ಇಂಥದನ್ನು ಬಹಳ ಪರೀಕ್ಷೆ ಮಾಡಿದ್ದಾರೆ. ನಮಗೆ ಪರಿಚಯ ಇರೋರು, ಗೊತ್ತಿರೋರು, ಇಂಥ ಒಂದು ಬೋಧಕರುಗಳನ್ನು ಕಂಡು ಹಿಡಿದವರು ಕೂಡ ಆಗಿದ್ದಾರೆ. ಇಂಥವರ ಬಗ್ಗೆ ಬಹಳ ಎಚ್ಚರವಿರಬೇಕು. ಆದರೆ ಈ ಕಾರ್ಯ ಬೋಧಕರಿಗೆ ಇಲ್ಲವೋ? ಇದೆ. ಆದರೆ ಇಂಥ ಒಂದು ವರ ಅವರಲ್ಲಿ ಇದೆಯೋ? ಅಂಥವರಾದರೆ ರೋಗ ಬಿಡುಗಡೆ ಆಗುವುದಾದರೆ ಮತ್ತೆ ಎಂದಿಗೂ ಆ ರೋಗ ಬರುವುದಿಲ್ಲ. ಆ ದೆವ್ವವು ಅವರಿಂದ ಬಿಟ್ಟು ಹೋಗುವುದಾದರೆ ಮತ್ತೆ ಎಂದಿಗೂ ಅವರಲ್ಲಿ ಬರುವುದಿಲ್ಲ. ಅನೇಕರಿಗೆ ಈ ಭಾನುವಾರ ಬಂದಾಗಲೂ ಅದೇ, ಮುಂದಿನ ಭಾನುವಾರ ಬಂದಾಗಲೂ ಅದೇ, ಮುಂದಿನ ಭಾನುವಾರ ಬಂದಾಗಲೂ ಅದೇ. ಈಗ ಬಿಟ್ಟು ಹೋಯಿತು, ಈಗ ಬಿಟ್ಟು ಹೋಯಿತು, ಈಗ ಬಿಟ್ಟು ಹೋಯಿತು. ಇದರಲ್ಲಿ ತಿಳ್ಕೊಳ್ಬೇಕಾಗ್ತದೆ, ಇವರು ಸುಳ್ಳು ಬೋಧಕರು, ಪ್ರವಾದಿಗಳು, ಇವರಲ್ಲಿ ಈ ವರ ಇಲ್ಲ ಎಂಬುದಾಗಿ. ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ. ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಇದು ಇವತ್ತು ಬಹಳ ಕಡೆ ನಡೀತಾ ಇದೆ. ಆ ಬೆಟ್ಟದಲ್ಲಿ ದೇವರ ಪ್ರಾರ್ಥನೆ ನಡೀತಾ ಇದೆ, ಈ ಅರಣ್ಯದೊಳಗೆ ನಡೀತಾ ಇದೆ, ಅಲ್ಲಿ ಬಹಳ ಅದ್ಭುತ ಕಾರ್ಯಗಳು ನಡೀತವೆ ಎಂಬುದಾಗಿ ಅಲ್ಲಿ ಹೋಗ್ತಾರೆ ಬಹಳ ಜನ. ಆದರೆ ನಡೆಯುವ ಕಾರ್ಯಗಳೇ ಬೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಬಗ್ಗೆ ಸಾಕ್ಷಿ ಹೇಳೋದಾದರೆ ಬಹಳಷ್ಟು ಸಾಕ್ಷಿಗಳಿವೆ. ಆದರೆ ಅದನ್ನು ಹೇಳಬೇಕಾದ್ರೆ ಬಹಳ ಸಮಯ ಬೇಕಾಗ್ತದೆ. ಇದಕ್ಕೂ ಕೂಡ ನೀವು ನಂಬಬೇಡಿ. ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರಿ ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ನಾನಿದ್ದೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಯಾವುದೇ ಕೋಣೆಗೂ, ಯಾವುದೇ ಮನೆಗೂ, ಯಾವುದೇ ದೇವಾಲಯಕ್ಕೂ, ಎಲ್ಲಿ ಯಾವುದೇ ಕಾರ್ಯ ಕರೆದರೂ ಕೂಡ ಇಲ್ಲ. ನೀವು ಭಯ ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲಿ ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ದೇವರಿದ್ದಾನೆ. ಇಂಥ ಮಾತಿಗೂ ನಂಬಕ್ಕೆ ಹೋಗಬಾರದು. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವನದವರಿಗೆ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನು ಪ್ರತ್ಯಕ್ಷತೆಯು ಇರುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡು. ದೇವರ ಆಶೀರ್ವಾದ ಎಲ್ಲಿದೆಯೋ ಅಲ್ಲಿ ಖಂಡಿತವಾಗಿಯೂ ದೇವರ ಕಾರ್ಯವು ನಡೆಯುತ್ತದೆ. ಅದು ಯಾವ ಸ್ಥಳವೇ ಆಗಲಿ. ಆದರೆ ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಅದಕ್ಕಾಗಿ ಪ್ರತ್ಯೇಕವಾದ ಸ್ಥಳ ಎಲ್ಲಿಯೂ ಇಲ್ಲ ದೇವರ ಆಶೀರ್ವಾದಕ್ಕೆ. ಎಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ದೇವರ ಆಶೀರ್ವಾದ. ಮುಖ್ಯವಾಗಿ ನಮಗೆ ದೇವರಲ್ಲಿ ನಂಬಿಕೆ ಇರಬೇಕು, ಭಯಭಕ್ತಿ ಇರಬೇಕು, ಸಂಪೂರ್ಣ ನಂಬಿದವರಾಗಿರಬೇಕು. ಹಾಗೆ ಇವತ್ತು ಅನೇಕರನ್ನು ಆ ದೇವಾಲಯ, ಈ ದೇವಾಲಯ, ಆ ಪಾಸ್ಟ್ರು, ಈ ಪಾಸ್ಟ್ರು, ಆ ದೊಡ್ಡ ಪಾಸ್ಟ್ರು, ಈ ದೊಡ್ಡ ಪಾಸ್ಟ್ರು, ಅಲ್ಲಿ ಬಿಡುಗಡೆ, ಇಲ್ಲಿ ಬಿಡುಗಡೆ ಅಂತ ಖಂಡಿತವಾಗಿ ಅನೇಕರನ್ನು ವಂಚನೆ ಮಾಡೋವರಿದ್ದಾರೆ ಹಣ ಸಂಪಾದನೆಗಾಗಿ. ಅದಕ್ಕೂ ಕೂಡ ನೀವು ಇದರ ಬಗ್ಗೆ ನೀವು ಬಹಳ ಚೆನ್ನಾಗಿ ಗಮನ ಹರಿಸಬೇಕಾಗಿದೆ. ಇಂಥ ಮಾತಿಗೆ ಒಳಗಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮತ್ತಾಯ 25:41-46. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಾನು ಹಸಿದಿದ್ದೇನೂ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನೂ, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೇನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶಿಯಾದಿದ್ದನ್ನು, ಬಟ್ಟೆ ಇಲ್ಲದವನಾಗಿದ್ದನ್ನು, ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ಸಭೆಯಲ್ಲಿ ದಶಾಂಶ, ಕಾಣಿಕೆ ಅಥವಾ ಯಾವುದೋ ಒಂದು ಕೃಷಿ ಪದಾರ್ಥಗಳೆಲ್ಲ ಆಗ್ಬೋದು. ಇವರು ಸಭೆಗೆ, ದೇವಾಲಯಕ್ಕೆ ತೆಗೆದುಕೊಂಡು ಬಂದರೆ ಇವರ ಸ್ವಂತ ಒಂದು ಹೊಟ್ಟೆ ತುಂಬಿಸಕ್ಕೆ ನೋಡ್ತಾರೆ ಹೊರತು ಆ ದಶಾಂಶ ಕಾಣಿಕೆ ಇರುವುದು ಇವರ ಒಂದು ಜೀವನಕ್ಕೆ ಸ್ವಲ್ಪ. ಆಮೇಲೆ ಇವರು ಸ್ವತಃ ದುಡಿದು ತಿನ್ನಬೇಕಾಗಿದೆ. ಆಮೇಲೆ ಸಭೆಗೆ ಅದು ಬರುವಂಥದ್ದು ಅನೇಕ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದಂಥ ಕಡು ಬಡವರು, ಅನಾಥ ಮಕ್ಕಳು, ಅನಾಥ ವೃದ್ಧರು, ಯಾರೂ ಗತಿಯಿಲ್ಲದಂಥ ವಿಧವೆಯರು, ಇವರಿಗೆ ಸಲ್ಲತಕ್ಕದ್ದು ದಶಾಂಶ ಕಾಣಿಕೆಗಳು. ಆದರೆ ಇವತ್ತು ಅದನ್ನು ಏನು ಮಾಡ್ತಾರೆ ಇವರು, ನಮಗೆ ಕೊಡಬೇಕು, ನಾವು ಪಾಸ್ಟುಗಳು, ನಾವು ಸೇವಕರುಗಳು, ನಾವು ಶಿಷ್ಯರುಗಳು ಅಂತ ಹೇಳಿಕೊಂಡು ಬರೀ ಇವರ ಒಂದು ಉಪಜೀವನಕ್ಕೆ ಅದನ್ನು ನಡೆಸುವವರಾಗಿದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಸಭೆಯಲ್ಲಿ ಎಂಥ ಕಷ್ಟ, ಸಂಕಟ, ದುಃಖದಲ್ಲಿದ್ದರೂ ಅವರಿಗೆ ಇದನ್ನು ಕೊಡದವರಾಗಿದ್ದಾರೆ. ಹಾಗಿರುವಾಗ
ಇಂಥವರು ನಿತ್ಯ ಶಿಕ್ಷೆಗೂ, ನೀತಿವಂತರು ನಿತ್ಯ ಜೀವಕ್ಕೆ. ಅಂದರೆ ಈ ವಾಕ್ಯದ ಪ್ರಕಾರ ಯಾರು ನಡ್ಕೊಳ್ತಾರೋ ಅವರು ನಿತ್ಯ ಜೀವಕ್ಕೆ ಹೋಗ್ತಾರೆ. ಈ ರೀತಿ ಯಾರು ವಂಚನೆ ಮಾಡ್ತಾರೋ ಅವರು ನಿತ್ಯ ಶಿಕ್ಷೆಗೆ ಹೋಗ್ತಾರೆ ಎಂಬುದಾಗಿ ಈ ವಾಕ್ಯದ ಅರ್ಥವಾಗಿದೆ. ಇದರಲ್ಲಿ ಕೂಡ ನಾವು ತಿಳ್ಕೊಳ್ಬೇಕು, ಇವರು ಎಂಥವರಾಗಿದ್ದಾರೆ. ಇವರೊಂದು ಸುಳ್ಳು ಬೋಧಕರು, ಪ್ರವಾದಿಗಳು, ಇವರು ಒಂದು ಬೆಂಕಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 13ನೇ ಅಧ್ಯಾಯ 21ರಿಂದ 23. ಮಾರ್ಕ 13, 21ರಿಂದ 23ರವರೆಗೆ. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ ಹಾಗೂ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನು ಮುಂದಾಗಿ ತಿಳಿಸುತ್ತೇನೆ ಎಂಬುದಾಗಿ. ದೇವರಿಂದ ಆಯ್ಕೆಯಾದವರನ್ನು ಕೂಡ ಸುಳ್ಳು ಬೋಧಕರು, ಪ್ರವಾದಿಗಳು ಮೋಸಗೊಳಿಸ್ತಾರೆ, ಅವರನ್ನು ಕೂಡ ಕೆಡಿಸಕ್ಕೆ ನೋಡ್ತಾರೆ ಎಂಬುದಾಗಿ ಮಾರ್ಕನ ಮೂಲಕ ದೇವರು ಹೇಳಿದ್ದಾರೆ. ಹಿಂದೆ ಮತ್ತಾಯನ ಮೂಲಕ ಹೇಳಿದ್ದನ್ನು ಕೂಡ ನಾವು ಓದಿಕೊಂಡಿದ್ದೇವೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನ್ನನ್ನು ಕೂಡ ಅನೇಕ ಸುಳ್ಳು ಬೋಧಕರು, ಪ್ರವಾದಿಗಳು ನನ್ನನ್ನು ಮೋಸಗೊಳಿಸಕ್ಕೆ ನೋಡಿದರು, ನನ್ನನ್ನು ಬದಲಾಯಿಸಕ್ಕೆ ನೋಡಿದರು. ಇದರ ವಿಚಾರ ಹೇಳಕ್ಕೆ ಹೋದರೂ ಕೂಡ ಬಹಳ ಇದೆ. ಒಂದು ಸಣ್ಣ ವಿಚಾರ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ, ಒಂದು ತಾಲೂಕಿನಲ್ಲಿ ನಾನು ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ನಾನು ಉಪದೇಶಕನಾಗಿದ್ದೆ, ಬೋಧಕನಾಗಿದ್ದೆ. ಆವಾಗ ಸತ್ಯ ವಿಷಯವನ್ನು ಹೇಳಿದ್ದಕ್ಕೆ ಒಂದೇ ದಿವಸ ನನ್ನನ್ನು ಅಲ್ಲಿಂದ ಡಿಬಾರ್ ಮಾಡಿದರು. ಇವತ್ತು ನನ್ನ 28 ವರ್ಷದಲ್ಲಿ ಅನೇಕ ಕಡೆ ನಡೆದು ಹೋಗಿದೆ. ಅಲ್ಲಿಂದ ಎಲ್ಲವನ್ನ ತಿಳ್ಕೊಂಡು ಈಗ ಯಾವ ಸಭೆಯಲ್ಲಿ ಇಲ್ಲ, ಯಾವ ಒಂದು ಸಂಸ್ಥೆಯಲ್ಲಿ ಕೂಡ ನಾನು ಇಲ್ಲ. ಇವತ್ತು ನಾನು ಒಬ್ಬಂಟಿಗನಾಗಿ ದೇವರ ಸಾಕ್ಷಿಯಾಗಿ ಬೋಧಕನಾಗಿ ಜೀವಿಸುವಂತೆ ದೇವರು ಮಾಡಿದ್ದಾರೆ. ದೇವರಾಯಿತು, ಬೈಬಲ್ ಆಯಿತು, ನಾನು ಆಯಿತು. ನನ್ನ ಜೀವಿತದಲ್ಲಿ ಇಂಥ ನೋವುಗಳನ್ನು ಬಹಳ ಅನುಭವಿಸಿದ್ದೇನೆ. ಈಗ ಯಾವುದೇ ಫಾಸ್ಟರ್ಸ್ ಫೆಲೋಶಿಪ್ ಇಲ್ಲ, ಯಾವುದೇ ಪಂಗಡ ಇಲ್ಲ, ಯಾವುದೇ ಸಂಘ ಇಲ್ಲ, ಕೆಲವರ ಸಂಪರ್ಕದಲ್ಲಿ ಮಾತ್ರ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆದುಕೊಂಡವರನ್ನು ಕೂಡ ಏನು ತಿಳಿದವರು ನಿಂತು ಮೋಸಗೊಳಿಸ್ತಾ ಇದ್ದಾರೆ. ಇವರು ದೇವರನ್ನು ಸಂಪೂರ್ಣವಾಗಿ ತಿಳ್ಕೊಂಡು ದೇವರು ಯಾರನ್ನು ನಡೆಸ್ತಾರೆ ಅವರನ್ನು ಕೂಡ ಮೋಸಗೊಳಿಸ್ತಾ ಇದೆ. ಇವತ್ತು ಕೂಡ ಇದುವೇ ನಡೀತಾ ಇದೆ. ಇಂಥವರನ್ನು ಕೂಡ ಎಚ್ಚರಿಸುವುದು ಇವತ್ತು ಬಹಳ ಮುಖ್ಯವಾಗಿದೆ. ಇದುವೇ ಇವತ್ತು ದೇವರು ನನ್ನ ಮುಖಾಂತರ ಮಾಡಿಸುವಂಥ ಕೆಲಸ. ಇದರ ಬಗ್ಗೆ ಬಹಳ ಎಚ್ಚರವಿರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಲೂಕ 21:8. ಲೂಕ 21:8. ಆತನನ್ನು ಕೇಳಲು ಆತನು ಹೇಳಿದ್ದೇನೆಂದರೆ, ನೀವು ಮೋಸ ಹೋಗದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು, ನಾನು ಕ್ರಿಸ್ತನು ಎಂತಲೂ, ಆ ಕಾಲ ಹತ್ತಿರವಾಯಿತು ಎಂತಲೂ ಹೇಳುವರು. ಅವರ ಹಿಂದೆ ಹೋಗಬೇಡಿರಿ. ನೋಡಿ, ನಮ್ಮ ಮಾತನ್ನೇ ಕೇಳಿರಿ. ನಾವೇ ನಿಜವಾದ ಶಿಷ್ಯರು, ನಾವೇ ದೇವರನ್ನು ಆದುಕೊಂಡವರು. ಒಂದು ಸಂಘ ಸಂಸ್ಥೆಗಳು ಇನ್ನೊಬ್ಬರನ್ನು ದೂಷಣೆ ಮಾಡ್ತಾರೆ, ಒಂದು ಪಾಸ್ಟರ್ ಇನ್ನೊಬ್ಬರನ್ನು ದೂಷಣೆ ಮಾಡ್ತಾರೆ. ಆದರೆ ಸತ್ಯವನ್ನು ಇವರು ತಿಳಿಸೋರಲ್ಲ. ಒಬ್ಬೊಬ್ಬರನ್ನು ದೂಷಣೆ ಮಾಡಿ ಅದರಲ್ಲಿಯೂ ಜಾತಿ ಮತ ಭೇದಗಳನ್ನು ತಂದವರಾಗಿದ್ದಾರೆ. ಇವತ್ತು ಕನ್ನಡದವನಿಗೆ ಕನ್ನಡದವನೇ ಬೇಕು, ತಮಿಳವರಿಗೆ ತಮಿಳವನೇ ಬೇಕು, ಮಲಯಾಳಿಗೆ ಬೇಕು, ಮರಾಠಿಗಳಿಗೆ ಮರಾಠಿಯವನೇ ಬೇಕು, ತೆಲುಗಿನವರಿಗೆ ತೆಲುಗಿನವರೇ ಬೇಕು. ಇದು ಕೂಡ ಅನೇಕರವರು ಏನೇ ಸುಳ್ಳು ಹೇಳಲಿ, ಏನೇ ಮಾಡಲಿ, ಆ ಜನಗಳಿಗೆ ಆ ಪಾಸ್ಟ್ರೇ ಒಳ್ಳೆಯವನು. ಆದರೆ ಸತ್ಯವನ್ನು ಅರ್ಥಕೊಳ್ಳಲು ಕೂಡ ಇವರಿಂದ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಜಾತಿ ಮತ ಭೇದಗಳನ್ನು ತಂದು ಈ ಸುಳ್ಳು ಬೋಧಕರು, ಪ್ರವಾದಿಗಳು ಹಣಕ್ಕಾಗಿ ಜನಗಳನ್ನು ಕೂಡ ವಂಚಿಸೋರಾಗಿದ್ದಾರೆ. ಇದನ್ನು ಕೂಡ ಕಂಡುಹಿಡಿದು ಇವರಿಂದ ದೂರವಾಗಿರಬೇಕು. ಇವರು ಕೂಡ ಮಹಾ ಒಂದು ದೊಡ್ಡ ಬೆಂಕಿಯಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಫಿಲಿಪ್ಪಿಯರಿಗೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನ. ಫಿಲಿಪ್ಪಿಯರಿಗೆ 3:1-2. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ನಿಮ್ಮನ್ನಾದರೋ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರವಾಗಿರಿ.
ಮತ್ತೆ ಮತ್ತೆ ಫಿಲಿಪಿಯರಿಗೆ ಅಪೊಸ್ತಲನಾದ ಪೌಲರು ಹೇಳ್ತಾ ಇದ್ದಾರೆ, ಬಹಳ ಎಚ್ಚರ, ಮೊದಲು ತಿಳಿಸಿದ ಹಾಗೆ ನಾನು ಮತ್ತೆ ನಿಮಗೆ ತಿಳಿಸ್ತಾ ಇದ್ದೇನೆ. ಆದರೂ ನನಗೆ ಬೇಸರವಿಲ್ಲ, ನಿಮ್ಮನ್ನು ದೃಢ ಮಾಡುವುದೇ ನನ್ನ ಕೆಲಸ. ಅಂದರೆ ಸುಳ್ಳು ಬೋಧಕರುಗಳು ನಾಯಿಗಳಾಗಿದ್ದಾರೆ, ಆ ನಾಯಿಗಳಿಗೆ ಎಚ್ಚರ ಆಗಿರಿ ಎಂದಲಿ. ಅದುವೇ ಕೆಲಸ. ನನ್ನ ಸಹೋದರ ಸಹೋದರಿ ನೋಡಿ ಸಾಕಾಗಿ ಜನಗಳನ್ನು ಬಹಳ ಮೋಸ ಮಾಡಿಯವರು ಹೊಟ್ಟೆ ತುಂಬಿಸೋರಾಗಿದ್ದಾರೆ. ನಿಜವಾಗಿ ದೇವರಿಂದ ಇವರು ಆಯ್ಕೆಗೊಳ್ಳಲಿಲ್ಲ. ಜನರನ್ನು ಸತ್ಯ ಬೋಧನೆ ಮಾಡಿ ಎಚ್ಚರಿಸ್ತಾ ಇಲ್ಲ, ಬರೀ ಆಶೀರ್ವಾದವನ್ನು ಹೇಳ್ತಾರೆ. ಪ್ರೀತಿ ಮಾಡೋನೇ ಪ್ರೀತಿ ಮಾಡ್ತಾರೆ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವರ ಮೇಲೆ ಇವರಿಗೆ ಬಹಳ ಪ್ರೀತಿ ಇರ್ತದೆ. ಬಡ ಬಗ್ಗರ ಮೇಲೆ, ಕಷ್ಟ ಸಂಕಟ ದುಃಖದಲ್ಲಿರುವ ನಿರ್ಗತಿಗರ ಮೇಲೆ ಇವರಿಗೆ ಆ ಕಂಪನೆ ಇಲ್ಲ, ಆ ಒಂದು ಮನಸ್ಸು ಇವರ ಮೇಲೆ ಇಲ್ಲ. ಅದುವೇ ಆ ವಿಷಯಕ್ಕಾಗಿ ಇವತ್ತು ದೇವರು ನನ್ನನ್ನು ಆರಿಸಿಕೊಂಡಿರಬಹುದು. ಇವತ್ತು ನನ್ನ ಒಂದನೇ ಗುರಿ ಇವರ ಬಗ್ಗೆ ಸಂಪೂರ್ಣ ಜನಗಳಿಗೆ ಎಚ್ಚರಿಸಬೇಕು ಎಂಬುದಾಗಿ, ಅದಕ್ಕೆ ಆ ನಾಯಿಗಳಿಗೆ ಎಚ್ಚರೆಯಾಗಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ತಿಳಿಸ್ತಾ ಇದ್ದಾರೆ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿ ಎಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಇವರ ಮನಸ್ಸು ಕೆಟ್ಟು ಹೋಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೀಕ್ಷಾಸ್ಥಾನ ತಗೊಳ್ಳಿ ಅಂತ ಇವರು ಬಹಳ ಹಠ ಮಾಡ್ತಾರೆ. ಖಂಡಿತವಾಗಿ ಹೋಗಬೇಡ್ರಿ. ಆ ವಿಷಯವನ್ನು ಮುಂದೆ ನಾವು ತಿಳ್ಕೊಳ್ಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಆತುರಪಟ್ಟು ದೀಕ್ಷಾಸ್ಥಾನಕ್ಕೆ ಹೋಗಬೇಡಿರಿ. ಅದರಲ್ಲಿ 19ನೇ ವಚನವನ್ನು ಓದಿಕೊಳ್ಳೋಣ. ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು, ನಾವಾದರ ಪರಲೋಕ ಸಂಸ್ಥಾನದವರು. ನಾಶನವೇ ಅವರ ಅಂತ್ಯ. ಈ ರೀತಿ ಯಾರು ಜನಗಳನ್ನ ಮೋಸ ಮಾಡ್ತಾರೋ ಅವರು ನಾಶನಕ್ಕೆ ಹೋಗ್ತಾ ಇದ್ದಾರೆ, ಅವರು ಅಂತ್ಯದ ಕಡೆಗೆ ಹೋಗ್ತಾ ಇದ್ದಾರೆ. ಹೊಟ್ಟೆಯೇ ಅವರ ದೇವರು. ಅಲ್ಲಿ ಮೀಟಿಂಗು, ಇಲ್ಲಿ ಮೀಟಿಂಗು, ಅಲ್ಲಿ ಸಭೆ, ಇಲ್ಲಿ ಸಭೆ ಅಂತ ಹೇಳಿ ಖಂಡಿತವಾಗಿ ಅಲ್ಲಿ ಮೊಟ್ಟ ಮೊದಲು ಇವರು ಮಾಡುವಂಥದ್ದು ಚಿಕನು, ಬಿರಿಯಾನಿ ಬದಲಾಗಿ ಮನುಷ್ಯರನ್ನ ವಾಕ್ಯದ ಮೂಲಕ ಎಚ್ಚರಿಸ್ತಾ ಇಲ್ಲ. ಬರೀ ಹೊಟ್ಟೆ. ಎಲ್ಲಿ ಬಿರಿಯಾನಿ ಮಾಡ್ತಾರೋ, ಎಲ್ಲಿ ಚಿಕನ್ ಮಾಡ್ತಾರೋ, ಅದುವೇ ಎಲ್ಲಿ ಊಟವೇ ಇವರಿಗೆ ಪ್ರಥಮ ಸ್ಥಾನ. ಊಟ ಪ್ರಥಮ ಸ್ಥಾನ, ಬಿರಿಯಾನಿ ಪ್ರಥಮ ಸ್ಥಾನ ಇವರಿಗೆ ಚಿಕನ್ ಆಗಿದೆ. ಇವರು ಇದೇ ಒಂದು ವಿಷಯವನ್ನು ನೋಡ್ತಾರೆ ಹೊರತು, ಎಲ್ಲಿಯಾದರೂ ಒಂದು ಸಭೆ ಮೀಟಿಂಗ್ ಇದೆ ಅಂದರೆ ಮೊಟ್ಟ ಮೊದಲು ಅಲ್ಲಿ ಬಿರಿಯಾನಿ, ಅಲ್ಲಿ ಚಿಕನ್ ಇದೆಯಾ, ಏನು ಮಾಡ್ತಾರೆ ಎಂಬುದನ್ನು ಇವರು ವಿಚಾರಿಸುವವರಾಗಿದ್ದಾರೆ. ಇವತ್ತು ಕೂಡ ಅದೇ ವಿಷಯಗಳು ನಡೀತಾ ಇದೆ. ನಾಚಿಕೆ ಕೆಲಸ, ಅದರಲ್ಲೇ ಇವರು ಗೌರವ, ಪ್ರಾಪಂಚಿಕದ ಮೇಲೆ ಮನಸ್ಸಿಡ್ತಾರೆ ಹೊರತು ಪರಲೋಕ ಸಂಸ್ಥಾನದ ಮೇಲೆ ಅಲ್ಲ. ಜನರನ್ನು ದೇವರ ಕಡೆಗೆ ನಡೆಸುವ ಕೆಲಸ ಇವರಲ್ಲ. ಬರೀ ತಿನ್ನುವುದಕ್ಕಾಗಿ. ಎಲ್ಲಿ ಚಿಕನ್ ಇದೆ, ಎಲ್ಲಿ ಬಿರಿಯಾನಿ ಇದೆ, ಅಲ್ಲಿ ಬಹಳ ಮಂದಿ ಸೇವಕರುಗಳು ಬಂದು ಸೇರ್ತಾರೆ. ಅವು ಯಾವ ಸಭೆಯವರಾಗಲಿ ಏನೇ ಆಗಲಿ ಅಲ್ಲಿ ಸೇರಿಸಿ ಅಲ್ಲಿಂದು ವಾಕ್ಯವನ್ನು ಹಂಚಿ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ. ಆದರೆ ಕೊನೆಗೆ ಇವರಿಗೆ ಅಲ್ಲಿ ಬಿರಿಯಾನಿ, ಚಿಕನ್ ಇದುವೇ ಇವರಿಗೆ ಬಹಳ ಪ್ರಾಮುಖ್ಯವಾಗಿದೆ. ಜನಗಳನ್ನು ಎಚ್ಚರಿಸುವುದು, ಜನಗಳನ್ನು ಪಾಪದಿಂದ ತಪ್ಪಿಸುವುದು, ದೇವರ ಕಡೆಗೆ ನಡೆಸುವುದು ಇವರ ಕಾರ್ಯವಲ್ಲ. ಅದನ್ನೇ ಇಲ್ಲಿ ಫಿಲಿಪಿಯರು ಬಹಳ ಚೆನ್ನಾಗಿ ಎಚ್ಚರಿಸಿದ್ದಾರೆ. ಇವರ ಬಗ್ಗೆ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು, ಗಮನದಲ್ಲಿಟ್ಟುಕೊಳ್ಳಬೇಕು. ಇಂಥವರಿಂದ ನಾವು ಹೊರಬರಬೇಕು. ಈಗ ಈ ಹಿಂದೆಲ್ಲ ನಾವು ತಿಳಿದುಕೊಂಡ ಹಾಗೆ ದಯವಿಟ್ಟು ವಾಕ್ಯಗಳನ್ನು ನೀವು ಕೂಡ ಓದಿ ಅರ್ಥ ಮಾಡಿಕೊಂಡು ಇಂಥವರನ್ನು ಅರ್ಥ ಮಾಡಿಕೊಳ್ಳಬೇಕು. ಇವರು ಕೂಡ ಒಂದು ಬೆಂಕಿಯಾಗಿದ್ದಾರೆ. ಬಹಳ ಎಚ್ಚರದಿಂದ ಇವರ ಹತ್ರ ನಾವು ಇರಬೇಕಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶದ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಕೂಡ ಬಹಳ ಎಚ್ಚರವಾಗಿದ್ದು ಈ ಸುಳ್ಳು ಬೋಧಕರನ್ನು, ಪ್ರವಾದಿಗಳನ್ನ ತಿಳಿದುಕೊಳ್ಳುವಂತೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೂಡ ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.